ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಿಲ್ಕ್ ಚಾಕ್ಲೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮಕ್ಕಳುಗಳು ತುಂಬಾ ಇಷ್ಟಪಡುವಂಥ ಚಾಕ್ಲೇಟು, ಅದನ್ನು ಹೇಗೆ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಶೇಪ್ ಎಲ್ಲ ಸಖತ್ತಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗಿದೆ, ಅಷ್ಟೇ ಚೆನ್ನಾಗಿದೆ. ಮಿಲ್ಕ್ ಪೌಡರ್ ಹಾಕಿರೋದಲ್ವ, ಫ್ಲೇವರ್ ಅಂತೂ ಚೆನ್ನಾಗಿದೆ, ಟೇಸ್ಟು ಆಗಿದೆ. ಓಕೆನಾ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಇವಾಗ ಮಿಲ್ಕ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ ಈ 1/4 ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಪುಡಿ ಮಾಡಿ. ಈ ಕಪ್ಪಲ್ಲಿ 1/2 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಜಡಿ ಮಾಡ್ಕೊಳ್ಳೋಣ. ಫಸ್ಟು ಸಕ್ಕರೆ ಚೆನ್ನಾಗಿ ಪುಡಿ ಪುಡಿಯಾಗಿರಬೇಕು, ಸಕ್ಕರೆ ಹಾಗಾಗಿ ಸಿಗಬಾರ್ದು. ಇವಾಗ ಜಡಿ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಜಾಡಿ ಇಟ್ಕೊಳ್ಳೋಣ ಎರಡೂ. ಮೇಲೇನಾದ್ರೂ ಗಂಟು ಏನಾದರೂ ಉಳಿದಿದ್ರೆ ಅದನ್ನು ನೀಟಾಗಿ ಸ್ಪೂನಲ್ಲಿ ಒಂದು ಸ್ಪೂನಲ್ಲಿ ಎಲ್ಪ್ ಮಾಡಿಕೊಂಡು ನೀಟಾಗಿ ಹೊಂದಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಬೌಲ್ ಇಟ್ಕೊಳ್ಳೋಣ. ನಾನು ಆವಾಗಲೇ ಸಕ್ಕರೆ ತೊಗೊಂಡಿದ್ದಲ್ಲ, ಒಂದು 1/4 ಕಪ್ಪಲ್ಲಿ ಅದೇ ಕಪ್ಪಲ್ಲಿ ತುಪ್ಪ ತೊಗೋತಿದ್ದೀನಿ. ನೀವು ಯಾವ ತುಪ್ಪನಾದ್ರೂ ಯೂಸ್ ಮಾಡ್ಬೋದು. ತುಪ್ಪ ಹಾಕೋತಾ ಇದ್ದೀನಿ. ಅದಕ್ಕೆ 1/4 ಚಮಚದಷ್ಟು ಬಟರ್ ಹಾಕೋತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಬಟರ್ ಹಾಕೋತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಇವಾಗ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ ಅದು ಮಳ್ಳಿ ನೋಡಿ. ಇವಾಗ ನೀರು ಮಳ್ತಿದೆ. ಆವಾಗಲೇ ಬೌಲಲ್ಲಿ ತುಪ್ಪ ಹಾಕಿಟ್ಕೊಂಡಿದ್ನಲ್ಲ, ಅದನ್ನು ಇದ್ರ ಮೇಲೆ ಇಡೋಣ. ಇದು ಚೆನ್ನಾಗಿ ಕರಗಬೇಕು ನೋಡಿ. ಇವಾಗ ಇದು ಮೆಲ್ಟ್ ಆಗಿದೆ ಚೆನ್ನಾಗಿ, ನೋಡ್ತಾ ಇದ್ದೀರಲ್ಲ, ಮೆಲ್ಟ್ ಆಗಿದೆ. ಇವಾಗ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರು, ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಸಕ್ಕರೆ ಇದೆಲ್ಲ ಪಾಕ ಬಿಡಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಡಿ. ನೋಡಿ, ಇವಾಗ ಇದು ಸಕ್ಕರೆ ಪಾಕ ಎಲ್ಲ ಬಿಟ್ಟು ರೆಡಿ ಆಗಿದೆ. ಇದು ಇವಾಗ ಆಗಿದೆ. ನಾನು ಒಂದು ಚಾಕ್ಲೇಟ್ ಮೋಲ್ಡ್ ತೊಗೊಂಡಿದ್ದೀನಿ. ಇದನ್ನು ಅದಕ್ಕೆ ಹಾಕೋಬೇಕು. ಇವಾಗ ನಾನು ಇಲ್ಲೊಂದು ಇವಾಗ ಚಾಕ್ಲೇಟ್ ಮೋಲ್ಡ್ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಅದರೊಳಗೆ ಹಾಕ್ಕೊತ ಬರ್ತೀನಿ. ಅದೇ ಥರ ಎಲ್ಲ ಮೋಲ್ಡ್ಗೂ ಹಾಕೊಳ್ಳಿ. ಇವಾಗ ಎಲ್ಲದಕ್ಕೂ ಸೇರಿಸಿದ್ದೀನಿ. ಒಂದ್ಸರಿ ಸೆಟ್ ಮಾಡಿಸ್ಕೊಳ್ಳೋಣ ಹಂಗೆ ನೀಟಾಗಿ. ನೋಡಿ, ಇವಾಗ ಮೋಲ್ಡ್ಗೆಲ್ಲ ಹಾಕ್ಬಿಟ್ಟು ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಒಂದು 15 to 20 ಮಿನಿಟ್ಸ್ ಇಡಬೇಕು. ಅದಾದಮೇಲೆ ನೆಕ್ಸ್ಟ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಓಕೆನಾ, ನೋಡಿ ಇವಾಗ ಇದಾಗಿದೆ. ತೆಗೆದ್ಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ. ಇವಾಗ ಒಂದೊಂದನ್ನೇ ತೆಗೆದ್ಬಿಟ್ಟು ಆ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಚಾಕ್ಲೇಟು. ಶೇಪ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಇವಾಗ ಎಲ್ಲವನ್ನು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇದಾಗಿದೆ. ಇವಾಗ ಒಂದು ಬಾಕ್ಸ್ಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಒಂದು ವಾರದವರೆಗೂ ಆಗುತ್ತೆ. ನೋಡಿ, ಇದಾಗಿದೆ. ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಅಷ್ಟೇ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.